ನಾನು ನೋಡಿ ಎಷ್ಟು ಬಿಜಿ ಆಗತ್ತಂದ್ರೆ ಇಷ್ಟು ಅವ್ರಿಗೆ ಒಟ್ಟು ಪುರ್ಸತ್ನೇ ಇರಂಗಿಲ್ಲ. ಬೆಂಗಳೂರಾಗ ನಾನು ಬೀದರ್ನಾಗ ಬೇರೆ ಬಾಲಿಕೆ ಇರ್ತಾರೆ, ಬಾಲಿಕೆ ಅಲ್ಲಿ ಎಲ್ಲ ನನಗನ್ಸೋ ಮಟ್ಟಿಗೆ ಇಷ್ಟು ಶಾರ್ಟ್ ಪೀರಿಯಡ್ದಾಗ ಎಲ್ಲ ವೃತ್ತಗಳಿಗೆ ಭೇಟಿ ಕೊಟ್ಟಿರ್ತಕ್ಕಂಥ ಅರಣ್ಯ ಸಚಿವರು ಯಾರಾಗಿದ್ರೆ ನಮ್ಮ ಖಂಡ್ರೆ ಸಾಹೇಬ್ ಹೇಳ್ಬೋದು. ನಾವು ಅವರಿಗೆ ಸಾಹೇಬ್ರಿಗೆ ಒಂದು 4-5 ಸಲ ಹೋದ ಸರ್, ನಮ್ಗೆ ಒಂದಿಷ್ಟು ಟೈಮ್ ಕೊಡಿ ಅಂತ ಸಲ ಸ್ವಲ್ಪ ಲೇಟ್ ಆಯಿತು. ಅದನ್ನು ಸಾಹೇಬ್ ಬಂದಿದ್ದಾರೆ. ಇವತ್ತಿನ ಕಾರ್ಯಕ್ರಮವನ್ನು ಈಗ ನಮ್ಮ ಡೈಲಿ ರಿಲೀಸ್ ಬಿಡುಗಡೆ ಮಾಡ್ತಾರೆ. ಸಾಹೇಬರಿಗೆ ಏನಪ್ಪಾ ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ನಮ್ಮ ಕಲ್ಯಾಣ ಕರ್ನಾಟಕ ವತಿಯಿಂದ ಅವರು 3-4 ಕಾರ್ಯಕ್ರಮವನ್ನು ಇದು ಮಾಡಿದ್ದಾರೆ. ಅದಕ್ಕೆ ನಮ್ಮ ಕಲ್ಯಾಣ ಕರ್ನಾಟಕ ಸಂಘದ ವತಿಯಿಂದ ಮೊಟ್ಟ ಮೊದಲನೇದಾಗಿ ರಾಜ್ಯ ಮಟ್ಟದ ವನಮಹೋತ್ಸವವನ್ನು ನಮ್ಮ ಬೀದರ್ನಲ್ಲಿ ನೆರವೇರಿಸಲಾಯಿತು ಮತ್ತು ಬಾಲ್ಕಿಯಲ್ಲಿ ಕೂಡ ಆಯಿತು. ರಾಜ್ಯ ಮಟ್ಟದ ವನಮಹೋತ್ಸವವನ್ನು ಯಾವುದಾದ್ರೂ ಒಂದು ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಟ್ಟು ಮೊದಲನೇ ಭಾಗ. ಅದಕ್ಕೆ ನಮ್ಮ ಸಂಘದ ವತಿಯಿಂದ ಸಾಹೇಬರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ಅದು ಅಲ್ಲದೆ ನಮ್ಮ ಈ ಕಲಬುರಗಿಯಲ್ಲಿ ಮೊನ್ನೆ ಜನವರಿ ತಿಂಗಳಾಗೆ ಏನಪ್ಪಾ ಅಂತಂದ್ರೆ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಮೊಟ್ಟ ಮೊದಲನೇ ಬಾರಿ ಆಗ್ಯಾರ. ಅದಕ್ಕೂ ಕೂಡ ನಮ್ಮ ಸಚಿವರಿಗೆ ಕೃತಜ್ಞತೆಗಳು, ನಮ್ಮ ಸಂಘದಿಂದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ಇದು ಅಲ್ಲದೆ ನಮ್ಮ ಇದಕ್ಕೆ ಬೀದರ್ನು ಬ್ಲ್ಯಾಕ್ ಬಕ್ ಕನ್ಸರ್ವೇಷನ್ ರಿಸರ್ವ್ ಕೊಟ್ಟಿದ್ದಾರೆ. ಮತ್ತು ನಿನ್ನೆ ಬಜೆಟ್ನಾಗ ಏನಪ್ಪಾ ಅಂತಂದ್ರೆ ಒಂದು 15 ಕೋಟಿದು ಪ್ರವಾಸೋದ್ಯಮ ಸಲಕ ಹೊನ್ನಿಕೆರೆ ಡೆವಲಪ್ ಮಾಡಿಕೊಟ್ಟಿದ್ದಾರೆ. ಅದಕ್ಕೂ ಕೂಡ ಸಾಹೇಬರಿಗೆ ನಮ್ಮ ಸಂಘದಿಂದ ಕೃತಜ್ಞತೆ ಸಲ್ಲಿಸುತ್ತೇನೆ. ಮತ್ತು ಬಹಳ ದಿನದ ನಮ್ಮದು ಬೇಡಿಕೆ ಇತ್ತು. ನನ್ನ ಜೀವನದಾಗ ಯಾರಿಗೂ ಅಷ್ಟು ಕೇಳಿದಿಲ್ಲ. ನಮ್ಮ ಲಾಸ್ಟ್ 2-3 ವರ್ಷದಿಂದ ಸತತವಾಗಿ ನಮ್ಮ ಮುಖ್ಯ ಸಂರಕ್ಷಣಾಧಿಕಾರಿ ಬೆಳ್ಕೋತೇ ಇದ್ದ ಸರ್, ನಮ್ಮ ಬೀಟ್ ಫಾರೆಸ್ಟ್ ಆಫೀಸರ್ ಇಂದ 32ದಾಗ ಅವ್ರಿಗೆ ಬಡ್ತಿ ಕೊಡ್ರಿ ಸಾಹೇಬ್ ಏನಪ್ಪಾ ಅಂತಂದ್ರೆ ನಮ್ಮ ಪನ್ಮಾರ್ ಸಾಹೇಬರಿಗೆ ನಮ್ಮ ಕಲಬುರಗಿ ವೃತ್ತದ ಮುಖ್ಯ ಸಂರಕ್ಷಣಾಧಿಕಾರಿಗಳನ್ನು ಅವರೇ ಮಾಡಿದ್ರು. ಅವ್ರ ಆದೇಶದ ಮೇರೆಗೆ ಸಾಹೇಬ್ ಏನಪ್ಪಾ ಅಂತಂದ್ರೆ ನಮ್ಮೆಲ್ಲ ಬೀಟ್ ಫಾರೆಸ್ಟ್ ಆಫೀಸರ್ಗೆ 32 ಅಡಿ ಉಪವರಣಾಧಿಕಾರಿಗಳು ಆ ಕಾರ್ಯಗಳು ಕೂಡ ಸಾಹೇಬರಿಗೆ ನಮ್ಮ ಸಂಘ ಸರ್. ನಮ್ಮ ಸಂಘ ಆಕ್ಚುಲಿ 2004-05ರಿಂದ ಉಪವರಣಾಧಿಕಾರಿಗಳು ಮತ್ತು ಅರಣ್ಯ ವೀಕ್ಷಕರು ಮತ್ತು ಅರಣ್ಯ ಗಸ್ತು ಪಾಲಕರು ಡೈರಿ ರಿಲೀಸ್ ಮತ್ತು ಕ್ಯಾಲೆಂಡರ್ ಇಂದ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದರು. ಅದೇ ಒಂದು 15 ವರ್ಷ ಮಾಡ್ಕೊಂಡು ಬಂದಿವಿ ಸರ್. ನಾವು ಮೊಟ್ಟ ಮೊದಲನೇ ಬಾರಿ ನಮ್ಮ ಕಲ್ಯಾಣ ಕರ್ನಾಟಕ ಏನಪ್ಪಾ ಅಂತಂದ್ರೆ 2015ರಾಗ ನಮ್ಮ ಸಂಘ ಕಲ್ಯಾಣ ಕರ್ನಾಟಕ ಸಂಘ ಅಸ್ತಿತ್ವಕ್ಕೆ ಬಂತು. ಅವಾಗ ನಮ್ಮ ನಿವೃತ್ತಿ ಆಗಿರ್ತಕ್ಕಂಥ ಸಹಾಯಕ ಯಾದವ್ ಸಾಹೇಬರ ನೇತೃತ್ವದಲ್ಲಿ ನಮ್ಮ ಭಾಗದ ಏನು ವಲಯಾಧಿಕಾರಿಗಳಿದ್ದು ಅವ್ರಿಗೆ ಸಹಾಯಕ ಸಂರಕ್ಷಣಾಧಿಕಾರಿಗಳ ಇದು ಒಂದು ನಮ್ಮ ಕಲ್ಯಾಣ ಕರ್ನಾಟಕ ಅವ್ರ ಹೋರಾಟದಿಂದ ಅವರೆಲ್ಲರೂ ಸಹಾಯಕ ಸಂರಕ್ಷಣಾಧಿಕಾರಿ ಆಯಿತು. ಅದು ನಮ್ಮ ಸಂಘದಾಗ ಕೊಡುಗೆ ಸರ್. ಅಲ್ಲಿಂದ ಏನಪ್ಪಾ ಅಂತಂದ್ರೆ ನಾವು 2024 ಉಪವಲಯಾಧಿಕಾರಿ ಎಲ್ಲರೂ ಕೆಲಸ ಒಂದೇ ಯಾಕೆ ಮಾಡ್ಕೊಂಡು ತಿಳ್ಕೊಂಡು 2021ನೇ ಇಸ್ವಿಯಿಂದ ನಮ್ಮ ಕಲ್ಯಾಣ ಕರ್ನಾಟಕದ ಈ ಡೈರಿ ರಿಲೀಸು ಮತ್ತು ಕ್ಯಾಲೆಂಡರ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸರ್. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ಪ್ರತಿ ವರ್ಷ ನಾವೆಲ್ಲ ಏನು ನಮ್ಮ ರಿಟೈರ್ಡ್ ಆಗಿರ್ತಾರೆ ನಮ್ಮ ಸಿಬ್ಬಂದಿ ಅವ್ರಿಗೇನಪ್ಪ ಅಂತ ನಾವು ಸನ್ಮಾನ ಮಾಡ್ತೀವಿ. ನಮ್ಮ ಸಂಘದಾಗ ಯಾರಾದರೂ ಮಕ್ಕಳು ಎಕ್ಸ್ಟ್ರಾರ್ಡಿನರಿ ಮಾಡಿದ್ರೆ SSLC PUC ಏನಾದ್ರು ಮಾಡಿದ್ರೆ ಅವ್ರಿಗೆ ಕೂಡ ಸನ್ಮಾನ ಮಾಡ್ತೀವಿ. ಮತ್ತು ಹೋದ ವರ್ಷದಿಂದ ನಾವೇನು ನಮ್ಮ ಅರಣ್ಯ ನಮ್ಮ ಸಹಾಯಕ ಸಂರಕ್ಷಣಾಧಿಕಾರಿಗಳು 64A ಡೈಲಿ ಯಾರು ಹೆಚ್ಚುವರಿ ಕೇಸ್ ಇದು ಮಾಡಿರ್ತಾರೆ ಅವ್ರಿಗೂ ಕೂಡ ನಾವು ಸನ್ಮಾನ ಮಾಡ್ತೀವಿ ಸರ್. ಆಮೇಲೆ ಇನ್ನೊಂದು ನಮ್ಮ ಸಂಘ ಕಲ್ಯಾಣ ಕರ್ನಾಟಕ ಅಂದ್ರೆ ಎಲ್ಲ ಒಂದು ಕುಟುಂಬ ಇದ್ದಂಗೆ ಸರ್. ಕೆಲವೊಬ್ಬರಿಗೆ ಏನಾಗಿದೆ ಸರ್ 2021ನೇ ಇಸ್ವಿದಾಗ ನಮ್ಮ ಉಪವರಣಾಧಿಕಾರಿಗಳು ವೈದ್ಯಕೀಯವಾಗಿ ಬಹಳಷ್ಟು ಇದಿತ್ತು. ಅವಾಗ ನಮ್ಮೊಂದು ಕರೆಗೆ ಹೋಗ್ಕೊಟ್ಟ ಮೇಲೆ ಒಂದು 5 ಲಕ್ಷ ರೂಪಾಯಿ ನಾವು ಎಲ್ಲರೂ ಸೇರಿಸಿದ್ರೆ ಅವ್ರಿಗೆ 5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಸರ್, ವಿರಯ ಪೂಜಾರಿ ಅಂತ. ಮತ್ತು ಅದು ಅಲ್ಲದೆ 2022ನೇ ಸಲ IB ಹೂಗಾರ್ ಅಂತಿದ್ರು ಸರ್. ಅವ್ರಿಗೂ ವೈದ್ಯಕೀಯ ವೆಚ್ಚ, ಯಾಕಂದ್ರೆ ವೈದ್ಯಕೀಯ ವೆಚ್ಚ ನಾವು ಸರ್ಕಾರಿ ನೌಕರಿದ್ರು ಅದು ಬರ್ಲಿಕ್ಕೆ ಲೇಟ್ ಆಗ್ತದೆ ಸರ್. ಅವರಿಗೂ ಕೂಡ ಒಂದು 3 ಲಕ್ಷ ರೂಪಾಯಿ ಏನಪ್ಪಾ ಅಂತಂದ್ರೆ ನಾವು ಅವರಿಗೆ ಒಗ್ಗೂಡಿಸಿಕೆ ಕೊಟ್ಟಿದ್ದೆವು. ಇದು ಅಲ್ಲದೆ ಈ ವರ್ಷ ಕೂಡ ಒಬ್ಬರು ನಮ್ಮ ಸುರ್ಪುರದ ಅರಣ್ಯ ಗಸ್ತು ಬರ್ಬೇಕಾದ್ರೆ ಅವ್ನು ಸೈಕಲ್ ಮೋಟರ್ ಮೇಲೆ ಬಿದ್ದು ಮಾಡ್ತಾರೆ. ಅವನಿಗೂ ನಮ್ಮ ಸಂಘದ ಎಲ್ಲರೂ ಸೇರಿ 1 ಲಕ್ಷ ಜಮಾ ಮಾಡಿಕೊಟ್ಟಿದ್ದೀವಿ. ಮತ್ತು ಇದು ಅಲ್ಲದೆ ಯಾರೇ ಏನಾದರೂ ವೈದ್ಯಕೀಯ ಹೇಳಿದ್ರೆ ನಮ್ಮ ವಾಟ್ಸಪ್ ಗ್ರೂಪ್ ಇರ್ತದೆ, ಯಾರಾದ್ರೂ ಹೇಳಿದ್ರೆ ನಮ್ಮ ಕೈಲಾದಷ್ಟು ಎಲ್ಲರೂ ಸಹಾಯ ಮಾಡ್ತೀವಿ ಸರ್. ಮತ್ತು ನಮ್ಮ ಸಂಘದಿಂದ ನಮ್ಮ ಕ್ಷೇಮಾಭಿವೃದ್ಧಿ ನೌಕರಿ ವೈದ್ಯಕೀಯ ಇರ್ತದೆ. ಪ್ರತಿ ವರ್ಷ 3-4 ಜನರಿಗೆ ನಾವು ಅವರಿಗೆ ಸಹಾಯವನ್ನು ಕೊಡ್ತೀವಿ ಸರ್. ಇಷ್ಟು ನಮ್ಮ ಸಂಘದ ಚಟುವಟಿಕೆ ಸರ್. ಇನ್ನು ಕೆಲವೊಂದು ನಮ್ಮ ಬೇಡಿಕೆಗಳದ ಸರ್, ಅದು ತಮ್ಮ ಮನವಿ ಸಲ್ಲಿಸ್ತೀನಿ. ತಮ್ಮೆಲ್ಲ ನಾವು ಬಹಳಷ್ಟು ಆಸೆ ಇಟ್ಕೊಂಡಿದ್ದೇವೆ ಸರ್. ಆಕ್ಚುಲಿ ನಮ್ಗೆ ಹೇಳಬೇಕಪ್ಪ ಅಂತಂದ್ರೆ ಕಲ್ಯಾಣ ಕರ್ನಾಟಕ ಭಾಗ ಅಂತಂದ್ರೆ ಪೂರ್ತಿ ಸ್ಟೇಟ್ ತಗೊಂಡು ಹೋದ್ಮೇಲೆ ನಮ್ಗೆಲ್ಲರೂ ಸ್ವಲ್ಪ ನಾವು ಮೈನಾರಿಟಿದಾಗೆ ಬರ್ತೀವಿ ಸರ್. ಅದಕ್ಕೆ ಎಲ್ಲರೂ ಮೇನ್ ಎಲ್ಲ ಆ ಕಡೆ ಮಲೆನಾಡು ಪ್ರದೇಶಕ್ಕೆ ಹೋಗ್ತದೆ. ನಮ್ಮದೊಂದು ಮೊಟ್ಟ ಮೊದಲನೇ ಬೇಡಿಕೆ ಏನಲ್ಲ ಸರ್, ನಮ್ಗೆ ಗೊತ್ತಿರುವ ಹಾಗೆ ನಾವು ಇದನ್ನ ಸಿಬ್ಬಂದಿಯನ್ನು ಕನ್ವೀನ್ಸ್ ಮಾಡ್ತಾರೆ ಸರ್. ಫಾರೆಸ್ಟ್ ಏರಿಯಾ ಇದು ಸ್ಟಾಫ್ ಮಾಡ್ತಾರೆ. ಮಲೆನಾಡು ಏರಿಯಾದಾಗ ಫಾರೆಸ್ಟ್ ಏರಿಯಾ ಜಾಸ್ತಿ ಇರ್ತದೆ ಸರ್. ನಮ್ಮ ಕಲ್ಯಾಣ ಕರ್ನಾಟಕ 371 ಜನ ಮೊದಲು ಏನಲ್ಲ ಸರ್, ಜನಸಂಖ್ಯೆ ಆಧಾರಿತನೇ ಸಿಬ್ಬಂದಿ ರಿಕ್ರೂಟ್ಮೆಂಟ್ ಮಾಡ್ಬೇಕಾದ್ರೆ
ಮಾಡಬೇಕಾಗಿತ್ತು ಸರ್. ಬಟ್ ಅದು ಕಾರಣಾಂತರದಿಂದ ತೆಗೆದು ಹಾಕ್ತದೆ ಸರ್. ಬಟ್ ನಂದು ವಿನಂತಿ ಏನಂದ್ರೆ ಸರ್, ಜನಸಂಖ್ಯೆ ಆಧಾರಿತ ಮಾಡ್ರಿ ಅಥವಾ ಭೌಗೋಳಿಕ ಪ್ರದೇಶದಿಂದ ನೀವು ಪರಿಗಣನೆ ಮಾಡ್ಕೊಂಡು ನಮ್ಮ ಸಿಬ್ಬಂದಿ ಕೊಟ್ಟಂದ್ರೆ ಇಲ್ಲಿ ಸಾಕಷ್ಟು ನಮ್ಗೆ ಗೊತ್ತಿರುವ ಹಾಗೆ 5% ಟೋಟಲ್ ಏರಿಯಾ ತಗೊಂಡ್ರೆ 5% ಫಾರೆಸ್ಟ್ ಏರಿಯಾ ಇದೆ ಸರ್. ಇದನ್ನು ನಾವು ಇನ್ಕ್ರೀಸ್ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮ ಸಿಬ್ಬಂದಿ ಎಲ್ಲ ಯಂಗ್ ಅಂಡ್ ಎನರ್ಜೆಟಿಕ್ ಅದ ಸರ್. ಅವ್ರಿಗೆ ಏನಾಗಿದೆ ಆಕ್ಚುಲಿ ನಾವು ಕಲ್ಯಾಣ ಕರ್ನಾಟಕ ಆಪ್ಟ್ ಮಾಡಿದ್ರಿಂದ ಸಾಕಷ್ಟು ನಮ್ಮಲ್ಲಿ ಏನಾಗಿದೆ ಸರ್, ಪೋಸ್ಟ್ಗಳು ಕಡಿಮೆ ಅದ. ನಮ್ಮಲ್ಲೇ ಘರ್ಷಣೆ ಆಗ್ತದೆ ಸರ್. ಅದ್ರ ಒಂದು ಮನೆ 3 ಭಾಗ ಆಗ್ತದೆ ಸರ್. ಒಬ್ಬರು ಡೈರೆಕ್ಟೇ ಬೇರೆ, ಪ್ರಮೋಟಿನೇ ಬೇರೆ. ಈಗ ನಾನು ಸೀನಿಯರ್ಗೆ ಆದ್ಮೇಲೆ ಕೂಡ ಸ್ವಲ್ಪ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ ಸರ್. ತಾವು ಮನಸ್ಸು ಮಾಡಿದ್ರೆ ಸರ್, ಇದೊಂದು ನಮ್ಗೆ ಸುವರ್ಣ ಅವಕಾಶ ಇದೆ. ನಮ್ಮ ಕೈ ತೊಳೆಗೆ ನಮ್ಗೆ ಮಾಡೋ ಸೌಭಾಗ್ಯ ಬಂದದ. ನಮ್ಮ ಕಲ್ಯಾಣ ಕರ್ನಾಟಕ, ಹಸಿರು ಕರ್ನಾಟಕ ಮತ್ತು ನಮ್ಮ ಎಲ್ಲ ಸಿಬ್ಬಂದಿಯವ್ರಿಗೆ ಇದಾಗಬೇಕಂತ ತಾವು ನಮ್ಮ ಸಬ್ ಕಮಿಟಿದಾಗ ಇಟ್ಟು ತಾವು ಮಾಡುವ ಸರ್, ತಾವು ನಮ್ಮ ಸಂಘ ವತಿಯಿಂದ ತಮ್ಮ ಕಳಕಳಿಯಿಂದ ಬೇಡ್ಕೊಳ್ತೀನಿ ಸರ್. ಪ್ರಕೃತಿ ಪರಿಸರದ ಸಮತೋಲನವನ್ನು ಕಾಪಾಡುವಂತ ಒಂದು ಅತ್ಯಂತ ಮಹತ್ವದಂತ ಜವಾಬ್ದಾರಿ ನಮ್ಮ ಮೇಲೆ, ನಿಮ್ಮ ಮೇಲೆ ಎಲ್ಲ ಇದೆ. ನೀವು ನೋಡ್ತಾ ಇದ್ದೀರಿ, 21ನೇ ಶತಮಾನದಲ್ಲಿ ಇದ್ದೇವೆ. ಇಡೀ ಜಗತ್ತಿನ ಎದುರುಗಡೆ ಯಾವುದಾದ್ರೂ ಒಂದು ದೊಡ್ಡ ಮಟ್ಟದ ಸವಾಲಿದೆ ಅಂತ ಹೇಳಿದ್ರೆ ಇದು ಹವಾಮಾನ ಬದಲಾವಣೆ. ಹವಾಮಾನ ಬದಲಾವಣೆ ಅಂದ್ರೆ ಏನು? ಯಾಕೆ ಹವಾಮಾನದಲ್ಲಿ ಬದಲಾವಣೆ ಆಗ್ತಾ ಇದೆ? ಯಾಕೆ ಜಾಗತಿಕ ತಾಪಮಾನ ಹೆಚ್ಚಿಗೆ ಆಗ್ತಾ ಇದೆ? ಯಾಕೆ ಪ್ರಕೃತಿ ವಿಕೋಪಗಳಾಗ್ತಾ ಇದ್ದಾವೆ? ನಾವು ನೋಡ್ತಾ ಇದ್ದೇವೆ, ಯಾವಾಗ ಮಳೆ ಬೀಳಬೇಕೋ ಬೀಳೋದಿಲ್ಲ. ಒಂದೇ ದಿನ 1 ವರ್ಷಗಳಷ್ಟು ಮಳೆ ಬೀಳ್ತದೆ. ಹಾಗಾಯ್ತು ಅಂದ್ರೆ ಬೆಳೆ ಬರ್ತದ? ಬೆಳೆ ಬರುವುದಿಲ್ಲ. ಪ್ರತಿ ವರ್ಷ ಸ್ವಲ್ಪ ಸ್ವಲ್ಪ ನಮ್ಮ ತಾಪಮಾನ ಜಾಸ್ತಿ ಆಗ್ತಾ ಇದೆ. ಮೊದಲೇ ನಮ್ಮ ಕಲಬುರಗಿ ಇದು ಬಿಸಿಲಿನ ಪಟ್ಟಣ. ಈ ಪ್ರದೇಶ ಬೇಸಿಗೆಯಲ್ಲಿ 45, 46, 47 ಡಿಗ್ರಿ ಸೆಂಟಿಗ್ರೇಡ್ ವರೆಗೆ ಹೋಗ್ತದೆ. ಮತ್ತೆ ಇನ್ನೂ ಕೆಲವೊಂದು ವರ್ಷಗಳ ನಂತರ 50 ಡಿಗ್ರಿ ಸೆಂಟಿಗ್ರೇಡ್ಗೆ ಹೋಯಿತು ಅಂತ ಹೇಳಿದ್ರೆ ಇಲ್ಲಿ ಜನರು ಹೊರಗಡೆ ಬರಬಹುದಾ? ಇಲ್ಲಿನ ಆರ್ಥಿಕತೆಗೆ ಏನು ಪರಿಣಾಮ ಆಗ್ತದೆ? ಆರೋಗ್ಯಕ್ಕೆ ಏನು ಪರಿಣಾಮ ಆಗ್ತದೆ? ನಾವೆಲ್ಲ ಆಲೋಚನೆ ಮಾಡಬೇಕಾಗ್ತದೆ. ಇವತ್ತು ನೋಡಿ, ಪರಿಸರಕ್ಕೆ ನಾವು ತೆಗೆದುಕೊಂಡ್ರೆ ಇವತ್ತು ಯಾವ ರೀತಿಯಲ್ಲಿ ಆಧುನಿಕತೆ ಏನ ಮಾಡಿಬಿಟ್ಟಿದೆ. ಮಾನವನು ಪ್ರಕೃತಿ ಮೇಲೆ, ಪರಿಸರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾನೆ. ಹೇಗೆ ಅಂದ್ರೆ ನೋಡಿ ನೀವು, ನಮ್ಗೆ ಏನೇನು ಅವಶ್ಯಕತೆ ಇದೆ ಎಲ್ಲ ಐಷಾರಾಮಿ ವಸ್ತುಗಳನ್ನು ನಾವು ಇವತ್ತು ಪಡಿಬೇಕು ಅಂತ ಹೇಳಿ ನಮ್ಗೆ AC ಬೇಕು, ನಮ್ಗೆ ಫ್ರಿಜ್ ಬೇಕು, ನಮ್ಗೆ ಎಲ್ಲ ರೀತಿಯ ಅನೇಕ ಕೈಗಾರಿಕೆಗಳು ಬರ್ತವೆ, ವಾಹನಗಳು ಬೇಕು. ಇವೆಲ್ಲ ಏನು ಮಾಲಿನ್ಯ ಹೊರಸೂಸ್ತಾ ಇದಾವಲ್ಲ, ಇದರಿಂದ ಗಾಳಿಯಲ್ಲಿ ಮಾಲಿನ್ಯ ಇದೆ, ನೀರಿನಲ್ಲಿ ಮಾಲಿನ್ಯ ಇದೆ, ಆಹಾರದಲ್ಲಿ ಮಾಲಿನ್ಯ ಇದೆ. ದಿನ ನಾವು ವಿಷಯವನ್ನೇ ಇವತ್ತು ಸೇವನೆ ಮಾಡ್ತಾ ಇದ್ದೇವೆ. ನೀವು ನೋಡಿ, 1.5-2 ವರ್ಷ ಕೆಳಗಡೆ ಕರೋನಾ ಆಯ್ತು. ಕರೋನಾ ಸಂದರ್ಭದಲ್ಲಿ ಇಡೀ ಜಗತ್ತು ತತ್ತರಿಸಿ ಹೋಗಿತ್ತು. ಜಗತ್ತಿನಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಜನ, ಲಕ್ಷಾಂತರ ಕೋಟ್ಯಾಂತರ ಜನ ಸತ್ತಿದ್ದು ಹೇಗೆ? ಆಕ್ಸಿಜನ್ ಕೊರತೆಯಿಂದ ಸತ್ರು. ಆಕ್ಸಿಜನ್ ಯಾರು ಕೊಡ್ತಾರೆ? ಇವತ್ತು ನನಗೆ ದಿನ ರಾತ್ರಿ ಫೋನ್ ಬರೋ, ಸೊ ಹೆಂಗಾದ್ರೂ ಮಾಡಿ ಆಕ್ಸಿಜನ್ ಸಿಲಿಂಡರ್ ಕಳಿಸಿ. ನಮ್ಮ ತಮ್ಮ, ನನ್ನ ಮಗ ಇವತ್ತು ಸಾಯ್ತಾ ಇದ್ದಾನೆ. ಈಗ ಕಣ್ಣು ಮುಂದೆ ಲಕ್ಷಾಂತರ ಜನ ಮೃತಪಟ್ಟರು. ಯಾವ ಸರ್ಕಾರಕ್ಕೂ, ಯಾವೆಷ್ಟೇ ಪ್ರಭಾವಿ ವ್ಯಕ್ತಿಗಳಿದ್ರು ಏನು ಮಾಡಲಿಕ್ಕೆ ಆಗಲಿಲ್ಲ. ಈಗ ಇವತ್ತು ಆಕ್ಸಿಜನ್ ಕೊಡುವಂಥದ್ದು ಯಾರು? ಮರಗಳು ಆಕ್ಸಿಜನ್ ಕೊಡ್ತಾರೆ, ಗಿಡಗಳು ಆಕ್ಸಿಜನ್ ಕೊಡ್ತಾರೆ. ಇಂಗಾಲನ್ನು ಸೇವನೆ ಮಾಡಿಕೊಂಡು ಇವತ್ತು ಆಕ್ಸಿಜನ್ ಉತ್ಪಾದನೆ ಮಾಡಿ
ಪ್ರಕೃತಿಯಲ್ಲಿ ಇವತ್ತು ನಾವೇನ್ ಜನ ಇದ್ದಾರೆ, ಮಾನವನಿಗೆ ಬೇಕಾಗುವಷ್ಟು ಅವಶ್ಯಕತೆ ಇರುವಷ್ಟು ಆಕ್ಸಿಜನ್ ಉತ್ಪಾದನೆ ಮಾಡುವಂತಹ ಸಾಮರ್ಥ್ಯ ಯಾರಿಗಾದ್ರೂ ಇದ್ರೆ ಅದು ಮರಗಳಿಗಿದೆ, ಗಿಡಗಳಿಗಿದೆ ಅಂತ ಹೇಳಿ ನಾವೆಲ್ಲ ತಿಳ್ಕೊಳ್ಬೇಕು. ಅದಕ್ಕೆ ಆತ್ಮ ಬಂಧುಗಳೇ, ಅರಣ್ಯ ಇಲಾಖೆಯು ನಾವೆಲ್ಲ ಒಂದೇ ಪರಿವಾರದವರು. ನಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಮುಂದಿನ ಪೀಳಿಗೆ ನಾವಿವತ್ತು ಏನಾದ್ರೂ ತಪ್ಪಿ ಹೋಗ್ಬಿಟ್ರೆ, ನಿರ್ಲಕ್ಷ್ಯ ಮಾಡಿದ್ರೆ ಅವ್ರದೆಲ್ಲ ಶಾಪಕ್ಕೆ ಗುರಿ ಆಗ್ಬೇಕಾಗ್ತದೆ. ಹೀಗಾಗಿ ಹೇಳ್ತಾರಲ್ಲ, ಕಾಡು ಉಳಿಸಿ ನಾಡು ಬೆಳೆಸಿ, ಸತ್ಯ ಇದೆ. ಹಸಿರೇ ಉಸಿರು ಅಂತ ಘೋಷಣೆ ಹೇಳ್ತಾ ಇದ್ದೀವಿ. ಇದು ಎಲ್ಲ ಕಡೆ ಕಾರ್ಯಗತ ಆಗ್ಬೇಕು. ಇವತ್ತು ರಾಜ್ಯದಲ್ಲಿ 21% ಅರಣ್ಯ ಕ್ಷೇತ್ರ ಇದೆ, ಹಸಿರು ಹೊದಿಕೆ ಇದೆ. ಭೌಗೋಳಿಕ ಪ್ರದೇಶ 33% ಅರಣ್ಯ ಇರಬೇಕು ಅನ್ನುವಂಥದ್ದು ನಿಯಮ ಇದೆ. ಒಬ್ಬ ವ್ಯಕ್ತಿಗೆ ಕನಿಷ್ಠ 7 ಮರಗಳಿರಬೇಕು ಅಂತ. ಆದರೆ ಮರ ಅಂದ್ರೆ ಬರೀ ಸಸಿ ನೆಟ್ಟರೆ ಅಲ್ಲ, ದೊಡ್ಡ ಮರ ಇರಬೇಕು ಅಂತ. ಆ ರೀತಿ ಆಗ್ತಾ ಇಲ್ಲ. ಅದನ್ನು ನೋಡಿ ಎಲ್ಲ ಪ್ರದೇಶಕ್ಕೆ ಹೋಲಿಕೆ ಮಾಡಿದ್ರೆ ನಮ್ಮ ಪ್ರದೇಶ ಕಲ್ಯಾಣ ಕರ್ನಾಟಕ, ನಾವೆಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ಇರುವಂತವ್ರು. ನಮ್ಮಲ್ಲಿ ಬರೀ 5%, ಕೆಲವೊಂದು ಕಡೆ 1-2%. ಹೀಗಾಗಿ ನಮ್ದು ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಸ್ವಲ್ಪ ಮಟ್ಟಿಗೆ ಬಳ್ಳಾರಿ ಮತ್ತು ವಿಜಯನಗರದಲ್ಲಿ ಜಾಸ್ತಿ ಇದೆ, 10%ಗಿಂತ ಜಾಸ್ತಿ ಇದೆ. ಇಲ್ಲದಿದ್ರೆ ಈ 5 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಹಸಿರು ವ್ಯಾಪ್ತಿ ಇರುವಂತದ್ದು 5%ಗಿಂತಲೂ ಕಡಿಮೆ ಇದೆ. ಅರ್ಥ ಮಾಡಿಕೊಳ್ಳಿ. ಮುಂದಿನ ಪೀಳಿಗೆಗೆ ನಾವೇನು ಉತ್ತರ ಕೊಡಬೇಕು?